ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ನಮ್ಮೆಲ್ಲರಿಗೂ ಸಹ ಅತ್ಯುತ್ತಮವಾದಂತಹ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಲಕ್ಷ್ಮೀ ರಂಗನಾಥ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನ ತಂದೆ ತಾಯಿಗಳಿಗೂ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ, ಮಾಸ್ಟರ್ಸ್ ತಾವೆಲ್ಲರೂ ಸಹ ಈ ವೇದಿಕೆಯಲ್ಲಿ ಹಾಜರಿದ್ದೀರಾ, ನಿಮ್ಗೆಲ್ರೂ ಸಹ ನಮಸ್ಕರಿಸುತ್ತಾ, ನಾನು ಇವತ್ತು ತಗೊಂಡಿರೋಂತ ವಿಷಯ ಅಂದ್ರೆ ಮನೆಮದ್ದಿನ ಬಗ್ಗೆ. ಬೇದಿ ನಿಲ್ಲೋದಕ್ಕೆ ನಾವು ಮನೆಮದ್ದುಗಳನ್ನ ಏನೆಲ್ಲ ಉಪಯೋಗಿಸ್ಬೋದು ಅಂದ್ರೆ ಲೂಸ್ ಮೋಷನ್ ಅಂತ ಏನ್ ಹೇಳ್ತೀವಿ, ಲೂಸ್ ಮೋಷನ್ ಅಥವಾ ನಮ್ಮ ಕನ್ನಡ ಭಾಷೆನಲ್ಲಿ ಬೇದಿ ನಿಲ್ಲೋದಕ್ಕೆ ನಾವು ಮನೆಮದ್ದುಗಳನ್ನಾಗಿ ಏನೆಲ್ಲ ಬಳಸಬಹುದು ಅನ್ನೋ ಟಾಪಿಕ್ ಅನ್ನ ನಾನು ತಗೊಂಡಿದ್ದೀನಿ. ನನಗೆ ಗೊತ್ತಿರೋ ಅಷ್ಟು ವಿಷಯನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಮೊದಲಿಗೆ ನಾವು ಬೇದಿ ನಿಲ್ಲೋದಕ್ಕೆ, ಬೇದಿ ಯಾಕಪ್ಪ ಆಗತ್ತೆ ನಮ್ಗೆ? ಬೇದಿ ಆಗೋದು ಯಾವ ಕಾರಣದಿಂದ ಅಂದ್ರೆ ನಮ್ಗೆ ಅಜೀರ್ಣ ಉಂಟಾದಾಗ ನಮ್ಗೆ ಬೇದಿ ಅನ್ನೋದು ಉಂಟಾಗತ್ತೆ ಮಾಸ್ಟರ್ಸ್. ಅಜೀರ್ಣ ಆದಾಗ ಹೊಟ್ಟೆ ಕೆಟ್ಟು ನೀರಿನಂತೆ ಬೇದಿ ಆಗತ್ತೆ. ಆಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನೆಲ್ಲಿ ಎಲೆಗಳನ್ನ ಅರೆದು, ನೆಲ್ಲಿ ಎಲೆ ಅಂತ ಹೇಳ್ತೀವಲ್ಲ, ಈಗ ನಾವು ನೆಲ್ಲಿಕಾಯಿ ಅಂತ ಹೇಳ್ತೀವಲ್ಲ, ಅದರ ಎಲೆಗಳನ್ನ ಅರೆದು ಮಜ್ಜಿಗೆಯಲ್ಲಿ ಕಲಸಿ ಕುಡಿದ್ರೆ ಬೇದಿ ನಿಲ್ಲುತ್ತೆ ಮಾಸ್ಟರ್ಸ್. ಇದು ಒಂದು ತರಹದ್ದಾದ್ರೆ, ಇನ್ನೊಂದು ಮಾವಿನ ಸಿಪ್ಪೆಯನ್ನ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಒಂದು ಚಮಚ ಪುಡಿಯನ್ನ ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ ಹಾಕಿ ಕಲಸಿ ಕುಡಿದ್ರೆ ಉಷ್ಣದಿಂದ ಉಂಟಾಗುವಂತಹ ಬೇದಿ ನಿಲುಗಡೆ ಆಗುತ್ತೆ. ಅಂದ್ರೆ ಮಾವಿನ ಸಿಪ್ಪೆಯನ್ನ ನಾವು ಒಣಗಿಸ್ಬಿಟ್ಟು ಅದನ್ನ ಕುಟ್ಟಿ ಪುಡಿ ಮಾಡಿ ಒಂದು ಚಮಚ ಪುಡಿಯನ್ನ ನಾವು ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ ಹಾಕಿ ಅದನ್ನ ಕಲಸಿ ಕುಡುವುದ್ರಿಂದ ನಮ್ಗೆ ಉಷ್ಣದಿಂದ ಆಗಿರ್ತಕ್ಕಂಥ ಬೇದಿ, ಅಂದ್ರೆ ಈಗ ಹೊಟ್ಟೆ ಕೆಟ್ಟಿ ಆಗುವಂತ ಬೇದಿನೂ ಬೇರೆ ಇರುತ್ತೆ, ನಮ್ಗೆ ಈಟ್ಗೆ ಅಂತ ಉಂಟಾಗುವಂತ ಬೇದಿನೂ ಬೇರೆ ಇರುತ್ತೆ. ಇದು ಉಷ್ಣದಿಂದ ಆಗಿರ್ತಕ್ಕಂಥ ಬೇದಿ ಈ ಮಾವಿನ ಸಿಪ್ಪೆಯನ್ನ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಒಂದು ಚಮಚ ಪುಡಿಯನ್ನ ಒಂದು ಗ್ಲಾಸ್ ಮಜ್ಜಿಗೆಗೆ ಹಾಕಿ ಸೇವನೆ ಮಾಡೋದ್ರಿಂದ ನಮ್ಗೆ ಉಷ್ಣದಿಂದ ಉಂಟಾಗಿರ್ತಕ್ಕಂಥ ಬೇದಿ ನಿಲ್ಲುತ್ತೆ ಮಾಸ್ಟರ್ಸ್. ಹಾಗೆಯೇ ಮಾವಿನ ಮರದ ಚಕ್ಕೆಯನ್ನ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಮೊಸರು ಸೇರಿಸಿ ಕುಡಿಯೋದ್ರಿಂದ ಎಂತಹ ತೀವ್ರವಾದಂತಹ ಬೇದಿ ಇದ್ರೂ ಸಹ ನಮ್ಗೆ ನಿಲ್ಲುತ್ತೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ಹೇಳೋದಾದ್ರೆ, ಒಂದು ಬಾಳೆಹಣ್ಣನ್ನ ತಿಂದು ಕೂಡಲೇ ಒಂದು ಗ್ಲಾಸ್ ಸ್ಟ್ರಾಂಗ್ ಟೀ ಅನ್ನ ಕುಡಿಯೋದ್ರಿಂದ ಅತಿಸಾರ ಆಮಶಂಕೆ ನಿವಾರಣೆ ಆಗುತ್ತೆ. ನಾವ್ ಏನ್ ಹೇಳ್ತೀವಪ್ಪ ಅಂದ್ರೆ ಅತಿಸಾರ ಬೇದಿ, ಆಮಶಂಕೆ ಬೇದಿ. ಈಗ ಬೇದಿ ಅಂದ್ರೆ ಒಂದೇ ತರ ಇರೋದಿಲ್ಲ, ಈಟ್ಗಾಗತ್ತೆ, ಹೊಟ್ಟೆ ಕೆಟ್ಟ ಆಗತ್ತೆ, ಆಮಶಂಕೆ ಬೇದಿ ಆಗತ್ತೆ, ಮತ್ತೆ ಅತಿಸಾರ ಬೇದಿ ಆಗತ್ತೆ. ಈ ಅತಿಸಾರ ಮತ್ತೆ ಆಮಶಂಕೆ ಇವ ಎರಡರ ನಿವಾರಣೆಗೆ ಒಂದು ಬಾಳೆಹಣ್ಣನ್ನ ತಿಂದು ಕೂಡ್ಲೆ ನಾವು ಒಂದು ಗ್ಲಾಸ್ ಸ್ಟ್ರಾಂಗ್ ಟೀ ಅನ್ನ ಕುಡಿದರೆ, ಅದಕ್ಕೆ ಹಾಲನ್ನ ಹಾಕೋಬಾರ್ದು ಮಾಸ್ಟರ್ಸ್. ಈಗ ನಾವು ಟೀ ಅಂದ್ರೆ ಬ್ಲಾಕ್ ಟೀ ಅಂತ ಏನ್ ಹೇಳ್ತೀವಿ, ಆ ಬ್ಲಾಕ್ ಟೀ ಅನ್ನ ಮಾಡ್ಕೊಂಡು ಒಂದು ಬಾಳೆಹಣ್ಣನ್ನ ತಿಂದು ಕೂಡಲೇ ಒಂದು ಗ್ಲಾಸ್ ಸ್ಟ್ರಾಂಗ್ ಟೀ ಅನ್ನ ಕುಡಿಯೋದ್ರಿಂದ ಅತಿಸಾರ ಮತ್ತೆ ಆಮಶಂಕೆ ಬೇದಿ ನಮ್ಗೆ ನಿವಾರಣೆ ಆಗುತ್ತಾ ಹೋಗುತ್ತೆ ಮಾಸ್ಟರ್ಸ್. ಹಾಗೇನೆ ದಾಳಿಂಬೆ ಹಣ್ಣಿನ ಬೀಜಗಳನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಸೇವಿಸುವುದರಿಂದ ಆಮಶಂಕೆ ಅತಿಸಾರ ನಿವಾರಣೆ ಆಗುತ್ತೆ. ದಾಳಿಂಬೆ ಹಣ್ಣು ಅಂದ್ರೆ ಅದು ಫುಲ್ ಹಣ್ಣಾಗಿರ್ಬಾರ್ದು, ಅಂದ್ರೆ ಕಾಯಿ ತರ ಇರಬೇಕು. ಅಂದ್ರೆ ನಾವು ಅಂದ್ರೆ ಹಣ್ಣು ಅಲ್ಲ, ತೀರಾ ಸಣ್ಣದು ಅಲ್ಲ, ಒಂದು ಮೀಡಿಯಂ ಇರ್ತಕ್ಕಂಥ, ಅಂದ್ರೆ ಹಣ್ಣು ಆಗದೆ ಇರ್ತಕ್ಕಂಥ ದಾಳಿಂಬೆ. ಅಂದ್ರೆ ಇಲ್ಲಿ ಬೀಜಗಳು ಅಂತ ಕೊಟ್ಟಿದ್ದಾರೆ. ನನಗ್ ಗೊತ್ತಿರೋ ಪ್ರಕಾರ ಸಿಪ್ಪೆ ಬೀಜ ಎರಡನ್ನು ಕುಟ್ಟಿ ಅದನ್ನ ಮಿಕ್ಸಿನಲ್ಲಾದ್ರೂ ರುಬ್ಬೋದು, ಅಥವಾ ಅದನ್ನ ನಾವು ಚೆನ್ನಾಗಿ ಜಜ್ಜಿಬಿಟ್ಟು ಬಿಸಿನೀರಲ್ಲಿ ಹಾಕಿ ಕಾಯಿಸ್ಕೊಂಡು ಕುಡಿಯೋದ್ರಿಂದ ಸಹ ನಮ್ಗೆ ಆಮಶಂಕೆ ಬೇದಿ ಮತ್ತೆ ಅತಿಸಾರ ಬೇದಿ ನಿವಾರಣೆ ಆಗುತ್ತೆ ಮಾಸ್ಟರ್ಸ್. ಹಾಗೇನೆ ಸೇಬು ಹಣ್ಣಿನ ರಸವನ್ನ ಕುಡಿಯೋದ್ರಿಂದ ಆಮಶಂಕೆ ಬೇದಿ ನಿವಾರಣೆ ಮಾಡ್ಕೋಬಹುದು. ಹಾಗೇನೆ ಎಳೆಯದಾದ ಸೀಬೆಕಾಯಿಯನ್ನ ಜಜ್ಜಿ ನೀರಿನಲ್ಲಿ ಹಾಕಿ ಕುದಿಸಿ ಕಷಾಯ ತಯಾರಿಸಿ ತಣ್ಣಗಾದ ನಂತರ, ಅಂದ್ರೆ ಈಗ ನಾವು ಒಂದು ಎಳೆದಂತಹ ಸೀಬೆಕಾಯಿಯನ್ನ ಜಜ್ಜಿ ನೀರಿನಲ್ಲಿ ಹಾಕಿ ಕುದಿಸಿ ಕಷಾಯ ತಯಾರಿಸ್ಕೋಬೇಕು. ಅದು ತಣ್ಣಗಾದ ನಂತರ ಮಜ್ಜಿಗೆಯನ್ನ ಹಾಕಿಕೊಂಡು ಕುಡಿಯೋದ್ರಿಂದ ಸಹ ನಮ್ಗೆ ಅತಿಸಾರ ಬೇದಿಯನ್ನ ನಾವು ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಒಂದೇ ಸಮನೆ ಬೇದಿ ಆದರೆ ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತಾ ಹೋಗುತ್ತೆ. ಆಗ ಒಂದು ಲೋಟ ಕಲ್ಲಂಗಡಿ ಹಣ್ಣಿನ ರಸಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸಿ ಕುಡಿದರೆ ನೀರಿನ ಅಂಶದ ಕೊರತೆ ನಿವಾರಣೆ ಆಗುತ್ತೆ. ಈಗ ನಮ್ಗೆ ಒಂದೇ ಸಮನೆ ಬೇದಿ ಆಗ್ತಾ ಇದೆ ಅಂದಾಗ ನಮ್ಗೆ ಏನಾಗುತ್ತೆ, ನೀರಿನ ಅಂಶ ಕಡಿಮೆ ಆಗಿ ಡಿಹೈಡ್ರೇಷನ್ ಆಗತ್ತೆ ಮಾಸ್ಟರ್. ಆ ಡಿಹೈಡ್ರೇಷನ್ ಆದಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಲೋಟ ಕಲ್ಲಂಗಡಿ ಹಣ್ಣಿನ ರಸಕ್ಕೆ
ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಕುಡಿಯೋದ್ರಿಂದ ನೀರಿನ ಅಂಶದ ಕೊರತೆ ಅಂದ್ರೆ ನಮ್ಗೆ ಡಿಹೈಡ್ರೇಷನ್ ಅನ್ನೋದು ಕಡಿಮೆ ಆಗತ್ತೆ, ನೀರಿನ ಅಂಶದ ಕೊರತೆ ನಿವಾರಣೆ ಆಗತ್ತೆ ಮಾಸ್ಟರ್ಸ್. ಮತ್ತೆ ನೇರಳೆ ಎಲೆಯ ಕಷಾಯವನ್ನ ಒತ್ತಿಗೆ 1 ಚಮಚದಂತೆ ದಿನಕ್ಕೆ ಮೂರಾವರ್ತಿ, ಅಂದ್ರೆ ನೇರಳೆ ಎಲೆಯ ಕಷಾಯವನ್ನ ಒಂದು ಹೊತ್ತಿಗೆ 1 ಚಮಚದಂತೆ, ಒಂದು ಟೈಮ್ಗೆ 1 ಚಮಚ ಹಾಕೊಂಡು 3 ಸಾರಿ ಅದನ್ನ ಕುಡಿದ್ರೆ ನಮ್ಗೆ ಅತಿಸಾರ ಬೇದಿ ಕಡಿಮೆ ಆಗತ್ತಾ ಹೋಗುತ್ತೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ಬೇಲದ ಕಾಯಿಯ ತಿರುಳು. ಬೇಲದ ಕಾಯಿ ಅನ್ನೋದು ಗೊತ್ತಿರ್ತಕ್ಕಂಥ, ತಿರುಳು ಅಂದ್ರೆ ಸಿಪ್ಪೆ. ಬೇಲದ ಕಾಯಿಯ ತಿರುಳನ್ನ ಚೆನ್ನಾಗಿ ಅಗಿದು ತಿನ್ನೋದ್ರಿಂದ ಆಮಶಂಕೆ ಮತ್ತೆ ಅತಿಸಾರ ಬೇದಿ ಅನ್ನ ನಾವು ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಮತ್ತೆ 2 ತೊಲ ಹತ್ತಿಯ ಹಣ್ಣುಗಳನ್ನ ತೊಲ ಅಂತ ಕೊಟ್ಟಿದ್ದಾರೆ, ಅಂದ್ರೆ 2 ಹತ್ತಿಯ ಹಣ್ಣುಗಳನ್ನ ಚೆನ್ನಾಗಿ ಹಿಚುಕಿ ಅದಕ್ಕೆ ಹಾಲು ಸಕ್ಕರೆ ಸೇರಿಸಿ ಸೇವಿಸಿದರೆ ಎಂತಹ ತೀವ್ರತರವಾದ ಬೇದಿಯಾದರೂ ಸಹ ನಿಲುಗಡೆಯಾಗುತ್ತದೆ. 2 ಹತ್ತಿಯ ಹಣ್ಣುಗಳನ್ನ ಚೆನ್ನಾಗಿ ಹಿಚುಕಿ ಅದಕ್ಕೆ ಹಾಲು ಮತ್ತೆ ಸಕ್ಕರೆ ಸೇರಿಸಿ ಸೇವಿಸೋದ್ರಿಂದ ಎಂತಹ ತೀವ್ರವಾದಂತಹ ಬೇದಿ ಇದ್ರೂ ಸಹ ನಿಲುಗಡೆ ಆಗತ್ತೆ. ಮತ್ತೆ ಟೀಗೆ ಏಲಕ್ಕಿ ಪುಡಿಯನ್ನ ಹಾಕಿಕೊಂಡು ಕುಡಿಯೋದ್ರಿಂದನೂ ಸಹ ನಾವು ಬೇದಿಯನ್ನ ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ದಾಳಿಂಬೆ ಹಣ್ಣಿನ ದಿಂಡು ಮತ್ತು ಮೆಂತ್ಯದಿಂದ ತಯಾರಿಸಿದ ಕಷಾಯವನ್ನ, ಅಂದ್ರೆ ಆವಾಗ್ಲೇ ನಾನು ಬರೀ ದಾಳಿಂಬೆ ಹಣ್ಣನ್ ಮಾತ್ರ ಹೇಳ್ದೆ, ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಕುಡಿಯೋದ್ರಿಂದನೂ ನಾವು ಮಾಡ್ಕೋಬಹುದು ಅಂತ. ಇದು ಇನ್ನೊಂದು ರೀತಿ, ದಾಳಿಂಬೆ ಹಣ್ಣಿನ ದಿಂಡು ಮತ್ತು ಮೆಂತ್ಯದಿಂದ ತಯಾರಿಸಿದಂತಹ ಕಷಾಯವನ್ನ ಜೇನುತುಪ್ಪದೊಂದಿಗೆ ಸೇವಿಸಿ ಕುಡಿಯೋದ್ರಿಂದ ಸಹ ಆಮಶಂಕೆ ಬೇದಿಯನ್ನ ನಿವಾರಣೆ ಮಾಡ್ಕೋಬಹುದು. ದಾಳಿಂಬೆ ಹಣ್ಣನ್ನ ಹಾಕಿ ಮತ್ತೆ ಅದ್ರ ಜೊತೆ ಸ್ವಲ್ಪ ಮೆಂತ್ಯವನ್ನ ಹಾಕಿ ಕಷಾಯದಂತೆ ತಯಾರು ಮಾಡ್ಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಜೇನುತುಪ್ಪವನ್ನ ಸೇರಿಸಿ ಕುಡಿಯೋದ್ರಿಂದನೂ ಸಹ ಆಮಶಂಕೆ ಬೇದೆ ಕಡಿಮೆ ಆಗುತ್ತೆ ಮಾಸ್ಟರ್ಸ್. ಹಾಗೇನೆ ಬಾಳೆಹಣ್ಣಿನ ಸಿಪ್ಪೆಗಳನ್ನ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿ ನೀರಿನಲ್ಲಿ ಹಾಕಿ ಕುದಿಸಿ ಕಷಾಯ ತಯಾರಿಸಿ ಅದಕ್ಕೆ ಸಕ್ಕರೆ ಸೇರಿಸಿ ಕುಡಿಯೋದ್ರಿಂದ ಸಹ ಆಮಶಂಕೆ ಬೇದೆ ಕಡಿಮೆ ಆಗುತ್ತೆ. ಬಾಳೆಹಣ್ಣಿನ ಸಿಪ್ಪೆ, ನಾವು ಈಗ ಹಣ್ಣು ಆಗ್ಲೇ ಒಂದು ಹಣ್ಣಂದು ಹೇಳ್ದೆ ನಾನು, ಹಣ್ಣನ್ನ ತಿಂದು ಟೀ ಕುಡಿಯೋದ್ರಿಂದ ನಿಲ್ಲುತ್ತೆ ಅಂತ. ಇದು ಬಾಳೆಹಣ್ಣಿನ ಸಿಪ್ಪೆ ಬಗ್ಗೆ. ಸಿಪ್ಪೆಗಳನ್ನ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡಿ ನೀರಿನಲ್ಲಿ ಹಾಕಿ ಕುದಿಸಿ ಕಷಾಯ ತಯಾರಿಸಿ ಅದಕ್ಕೆ ಸಕ್ಕರೆ ಸೇರಿಸಿ ಕುಡಿಯೋದ್ರಿಂದ ಆಮಶಂಕೆ ಬೇದೆ ನಿವಾರಣೆ ಆಗತ್ತೆ. ಹಾಗೇನೆ ಬಾಳೆ ದಿಂಡಿನ ರಸವನ್ನ ಎಳೆನೀರಿನಲ್ಲಿ ಹಾಕಿಕೊಂಡು ಕುಡಿಯೋದ್ರಿಂದ ಸಹ ನಾವು ಬೇದಿಯನ್ನ ನಿವಾರಣೆ ಮಾಡ್ಕೋಬಹುದು. ಬಾಳೆ ದಿಂಡು ಅಂದ್ರೆ ಇದನ್ನ ನಾವು ಈಗ ಕಿಡ್ನಿ ಸ್ಟೋನ್ ಅಂತ ಏನ್ ಹೇಳ್ತೀವಿ, ಆ ಕಿಡ್ನಿ ಸ್ಟೋನ್ಗೂ ಸಹ ಆ ಬಾಳೆ ದಿಂಡಿನ ಅಂದ್ರೆ ರಸವನ್ನ ತೆಗೆದು ಅದನ್ನ ಸೇವನೆ ಮಾಡ್ತಾರೆ ಮಾಸ್ಟರ್ಸ್. ಅದೇ ತರ ಇದು ಬಾಳೆ ದಿಂಡಿನ ರಸವನ್ನ ಎಳೆನೀರಿನಲ್ಲಿ ಹಾಕ್ಬೇಕು ನಾವು. ಅದಕ್ಕೆ ಬರೀ ರಸವನ್ನ ಹಂಗೆ ಸೇವನೆ ಮಾಡ್ತೀವಿ, ಇದು ಬಾಳೆ ದಿಂಡಿನ ರಸವನ್ನ ಎಳೆನೀರಿನಲ್ಲಿ ಹಾಕೊಂಡು ಕುಡಿಯೋದ್ರಿಂದ ನಮ್ಗೆ ಆ ಬೇದಿ ಅನ್ನೋದು ನಿವಾರಣೆ ಆಗತ್ತೆ ಮಾಸ್ಟರ್ಸ್. ಹಾಗೇನೆ 1 ಲೋಟ ಕುರಿ ಹಾಲಿಗೆ 1 ಹೋಳು ನಿಂಬೆ ಹಣ್ಣಿನ ರಸವನ್ನ ಹಿಂಡಿಕೊಂಡು ಕದಡಿ ಕುಡಿದರೆ ರಕ್ತ ಬೇದಿ ನಿವಾರಣೆ ಆಗುತ್ತೆ. ಈಗ ನಾವೇನ್ ಹೇಳ್ತೀವಿ, ಈಗ ಆಮಶಂಕೆ ಬೇದೆ ಆಯ್ತು ಅಂದ್ರೆ ಈಗ ನಾವು ಲೂಸ್ ಮೋಷನ್ ಅನ್ನೋದ್ರಲ್ಲಿ ರಕ್ತ ಬೀಳತ್ತೆ ಅನ್ನೋದು ಸಹ ನಾವು ಕೇಳಿದೀವಿ. ಆ ರಕ್ತ ಬೀಳುವಂತ ಸಮಯದಲ್ಲಿ ನಾವು 1 ಲೋಟ ಕುರಿ ಹಾಲ್ಗೆ 1 ಹೋಳು ನಿಂಬೆ ಹಣ್ಣಿನ ರಸವನ್ನ ಹಿಂಡ್ಕೊಂಡು ಕದಡಿ ಕುಡಿದರೆ ಆ ರಕ್ತ ಬೇದಿ ನಿವಾರಣೆ ಆಗತ್ತೆ ಮಾಸ್ಟರ್ಸ್. ಅದೇ ತರ ಖರ್ಜೂರವನ್ನ ತಿನ್ನೋದ್ರಿಂದ ಸಹ ನಾವು ಅತಿಸಾರ ಬೇದಿಯನ್ನ ನಿಲ್ಲಿಸ್ಕೋಬಹುದು. ಅತಿ ಮಧುರ ಚೂರ್ಣ, ಓಮದ ಪುಡಿ ಹಾಗೂ ಸೈಂಧವ ಲವಣಗಳನ್ನ ಮಜ್ಜಿಗೆಯಲ್ಲಿ ಹಾಕೊಂಡು ದಿನಕ್ಕೆ 3 ಸಲ ಕುಡಿಯೋದ್ರಿಂದ ನಮ್ಗೆ ಅತಿಸಾರ ಬೇದಿ ಮತ್ತೆ ರಕ್ತ ಸಾರ ಬೇದಿ ಕೂಡ ನಿವಾರಣೆಯನ್ನ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ಮುಲ್ಲಂಗಿ ರಸಕ್ಕೆ ಅಷ್ಟೇ ಪ್ರಮಾಣದ ನೀರು ಸೇರಿಸಿ, ಈಗ ಮುಲ್ಲಂಗಿ ರಸ ನಾವು ಎಷ್ಟು, ಇವಾಗ ಒಂದು ಅರ್ಧ ಗ್ಲಾಸ್ ತಗೋತೀವಿ ಅಂದ್ರೆ ಅಷ್ಟೇ ಪ್ರಮಾಣದ ನೀರು ಸೇರಿಸಿ ಅದನ್ನ ಕಲಕಿ ದಿನಕ್ಕೆ 2 ಸಲ ಕುಡಿಯೋದ್ರಿಂದ ನಾವು ಬೇದಿಯ ನಿವಾರಣೆಯನ್ನ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ಸೋಂಪಿನ ಕಾಳು ಮತ್ತು ಬಿಲ್ವದ ಕಾಯಿಯ ತಿರುಳನ್ನ ಜಜ್ಜಿ ಕಷಾಯ ತಯಾರಿಸಿ ಅದಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ದಿನಕ್ಕೆ 3 ಸಲ ಸೇವಿಸೋದ್ರಿಂದ ರಕ್ತ ಬೇದಿ ನಿವಾರಣೆ ಆಗತ್ತೆ. ಸೋಂಪಿನ ಕಾಳನ್ನ ಮತ್ತೆ ಬಿಲ್ವದ ಕಾಯಿಯ ತಿರುಳನ್ನ ಜಜ್ಜಿ ಕಷಾಯ ಮಾಡ್ಕೊಂಡು ಅದ್ರ ಜೊತೆಗೆ ಕಲ್ಲು ಸಕ್ಕರೆಯನ್ನ ಸೇರಿಸಿ ದಿನಕ್ಕೆ 3 ಸಲ ಸೇವಿಸಿದರೆ ನಮ್ಗೆ
ರಕ್ತ ಭೇದಿ ನಿವಾರಣೆ ಆಗುತ್ತೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ಅದೇ ಸೋಂಪಿನ ಕಾಳಿಂದ ತಯಾರು ಮಾಡ್ತಕ್ಕಂಥ ಸೋಂಪಿನ ಕಾಳು ಮತ್ತು ಬಿಲ್ವದ ಬೇರು, ಆಗ್ಲೇ ಬಿಲ್ವದ ಕಾಯಿ, ಸೋಂಪಿನ ಕಾಳಿನ ಜೊತೆ ಬಿಲ್ವದ ಕಾಯಿ ಹೇಳ್ದೆ. ಇದು ಇನ್ನೊಂದು ಏನಪ್ಪಾ ಅಂತಂದ್ರೆ ಸೋಂಪಿನ ಕಾಳು ಮತ್ತು ಬಿಲ್ವದ ಬೇರನ್ನ ಜಜ್ಜಿ ಕಷಾಯ ತಯಾರಿಸಿ ಅದಕ್ಕೆ ಕಲ್ಲು ಸಕ್ಕರೆಯನ್ನ ಸೇವಿಸಿ ದಿನದಲ್ಲಿ 3 ಸಲ ಕುಡಿಯೋದ್ರಿಂದ ನಮ್ಗೆ ಹೊಟ್ಟೆ ನುಲಿಸಿದಂತಹ, ಈಗ ಒಂದೊಂದ್ಸರಿ ಹೇಳ್ತೀವಿ ನಾವೀಗ ಹೊಟ್ಟೆ ನುಲಿಸಿದಾಗೆಲ್ಲ ನಾನು ಅಂದ್ರೆ ಟಾಯ್ಲೆಟ್ಗೆ ಹೋಗ್ಬೇಕು ಅನ್ಸುತ್ತೆ ನನ್ಗೆ ಅಂತ, ಆ ಹೊಟ್ಟೆ ನುಲ್ಚುವುದು ಮತ್ತೆ ಬೇದಿ ಆಗೋದಕ್ಕೆ ಇದು ಸೋಂಪಿನ ಕಾಳು ಮತ್ತೆ ಬಿಲ್ವದ ಬೇರನ್ನ ಜಜ್ಜಿ ಕಷಾಯ ತಯಾರಿಸಿ ಅದಕ್ಕೆ ಕಲ್ಲು ಸಕ್ಕರೆಯನ್ನ ಸೇರಿಸಿ ದಿನದಲ್ಲಿ 3 ಸಲ ಕುಡಿಯೋದ್ರಿಂದ ನಮ್ಗೆ ಹೊಟ್ಟೆ ನುಲಿಸಿದಂತ ಆಗೋದು ಮತ್ತೆ ಆಗುವಂತ ಬೇದಿಯನ್ನ ನಾವು ನಿವಾರಣೆ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೆಯೇ ಮೆಂತ್ಯದ ಪುಡಿಯನ್ನ ಮಜ್ಜಿಗೆಯಲ್ಲಿ ಹಾಕಿಕೊಂಡು ಕುಡಿಯೋದ್ರಿಂದನೂ ಸಹ ನಾವು ಅತಿಸಾರ ಬೇದಿಯನ್ನ ನಿವಾರಣೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಜಾಯಿಕಾಯಿ, ಒಣಶುಂಠಿ, ಒಣ ಖರ್ಜೂರಗಳನ್ನ ಅನ್ನದ ಗಂಜಿಯಲ್ಲಿ ತೆಗೆದು ದಿನಕ್ಕೆ 2 ಸಲ ಸೇವಿಸೋದ್ರಿಂದ ಆಮಶಂಕೆ ಬೇದಿ ನಿವಾರಣೆ ಆಗತ್ತೆ. ಜಾಯಿಕಾಯಿ ಮತ್ತೆ ಒಣಶುಂಠಿ ಇದೆ, ಮತ್ತೆ ಅದ್ರ ಜೊತೆಗೆ ಒಣ ಖರ್ಜೂರ, ಇವು ಮೂರನ್ನ ಅನ್ನದ ಗಂಜಿಯಲ್ಲಿ ದಿನಕ್ಕೆ 2 ಸಲ ಸೇವಿಸೋದ್ರಿಂದ ಆಮಶಂಕೆ ಬೇದಿ ವಾಸಿಯಾಗುತ್ತದೆ ಮಾಸ್ಟರ್ಸ್. ಮತ್ತೆ ನೇರಳೆ ಮರದ ತೊಗಟೆಯ ಚೂರ್ಣವನ್ನ ಮೇಕೆ ಹಾಲಿನಲ್ಲಿ ಹಾಕಿಕೊಂಡು ದಿನಕ್ಕೆ 2 ಸಲ ಕುಡಿಯೋದ್ರಿಂದ ಆಮಶಂಕೆ ಬೇದಿಯನ್ನ ನಿವಾರಣೆ ಮಾಡ್ಕೋಬಹುದು. ಅಂದ್ರೆ ನೇರಳೆ ಮರದ ತೊಗಟೆ ಅಂದ್ರೆ ಅದರ ಸಿಪ್ಪೆ ಮೇಲೆ ಬರುತ್ತಲ್ಲ, ಅದರ ತೊಗಟೆಯ ಚೂರ್ಣವನ್ನ ಮೇಕೆ ಹಾಲಿನಲ್ಲಿ ಹಾಕಿಕೊಂಡು ದಿನಕ್ಕೆ 2 ಸಲ ಕುಡಿಯೋದ್ರಿಂದ ನಾವು ಆಮಶಂಕೆ ಬೇದಿಯನ್ನ ನಿವಾರಣೆ ಮಾಡ್ಕೋಬಹುದು. ಇದೇ ತರ ಇನ್ನು ಬೇಜಾನಿದೆ ಮಾಸ್ಟರ್. ಇಲ್ಲಿ ಏನಿಲ್ಲ ಅಂತಂದ್ರು ಒಂದು 50, 60, 70 ಇದೆ. ಈಗ ಈ ಬೇದಿ ನಿವಾರಣೆಗೋಸ್ಕರ ಮನೆ ಮದ್ದುಗಳು 70 ಇದೆ ಮಾಸ್ಟರ್ಸ್. ಅಂದ್ರೆ ಈಗ ನಾನು ಒಂದು 26 ಹೇಳಿದೀನಿ, ಒಂದ್ 30 ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಇನ್ನು ಅದೇ ತರ ಹೇಳ್ತಾ ಹೋದ್ರೆ ಇಲ್ಲಿ ಟೈಮ್ ಸಾಕಾಗಲ್ಲ. ಈಗಾಗ್ಲೇ ಟೈಮ್ ಆಗಿದೆ ಅಂತ ಅನ್ಕೊಂಡಿದೀನಿ. ಇನ್ನೊಂದು 3-4 ಹೇಳ್ಬಿಟ್ಟು ನಿಲ್ಲಿಸ್ತೀನಿ ಮಾಸ್ಟರ್ಸ್. ಹಾಗೇನೆ ಆಗ ತಾನೇ ಕರೆದ ಹಸಿ ಆಡಿನ ಹಾಲಿಗೆ ಇಪ್ಪಲಿ ಚೂರ್ಣ. ಇಪ್ಪಲಿ ಅಂತಂದ್ರೆ ಇದು ಗಂಗೆ ಅಂಗಡಿನಲ್ಲಿ ಸಿಗತ್ತೆ. ಅಂದ್ರೆ ಹಾಲು, ಮೇಕೆ ಹಾಲು ಸಹ ಅವಾಗ ತಾನೇ ಕರೆದಿರುವಂತ ಹಾಲಾಗಿರ್ಬೇಕು. ಆ ಹಾಲಿನ ಜೊತೆಗೆ ಇಪ್ಪಲಿ ಚೂರ್ಣ ಮತ್ತೆ ಸಕ್ಕರೆ, ಜೇನುತುಪ್ಪವನ್ನ ಸೇರಿಸಿ ದಿನಕ್ಕೆ 2 ಸಲ ಸೇವಿಸೋದ್ರಿಂದ ನಮ್ಗೆ ಬೇದಿಯನ್ನ ನಿವಾರಣೆ ಮಾಡ್ಕೋಬಹುದು. ಹಾಗೇನೆ ಹತ್ತಿ ಎಲೆಯ ಕಷಾಯಕ್ಕೆ ಜೇನುತುಪ್ಪವನ್ನ ಸೇರಿಸಿ ದಿನಕ್ಕೆ 2 ಸಲ ಸೇವಿಸೋದ್ರಿಂದ ನಾವು ಆಮಶಂಕೆ ಬೇದಿಯನ್ನ ನಿವಾರಣೆ ಮಾಡ್ಕೋಬಹುದು. ಆಕಳಿನ ಸೆಗಣಿಯ ಬೆರಣಿಯನ್ನ, ನಾವೀಗೇನು ಅಗ್ನಿಹೋತ್ರ ಅಂತ ಮಾಡ್ತೀವಲ್ಲ ಮಾಸ್ಟರ್ಸ್, ಅದಕ್ಕೆ ಬೆರಣಿ ಅನ್ನೋದನ್ನ ನಾವು ಬಳಸ್ತೀವಿ. ಆ ಆಕಳಿನ ಸಗಣಿಯ ಬೆರಣಿಯನ್ನ ಸುಟ್ಟು ಬರುವ ಬೂದಿಯನ್ನ ನೀರಿನಲ್ಲಿ ಹಾಕಿಕೊಂಡು ದಿನಕ್ಕೆ 2 ಸಲ ಕುಡಿಯೋದ್ರಿಂದನೂ ಸಹ ಇದು ಎಷ್ಟು ಈಸಿಯೆಸ್ಟ್ ಅಂತ ಅಂದ್ರೆ, ಬೆರಣಿ ಅನ್ನೋದು ಈಗ ಹಳ್ಳಿಗಳಲ್ಲೂ ಸಿಗತ್ತೆ, ಸಿಟಿಗಳಲ್ಲೂ ಸಿಗತ್ತೆ, ಎಲ್ಲಾ ಕಡೆನೂ ಸಿಗತ್ತೆ. ಅದು ಆ ಆಕಳಿನ ಸಗಣಿಯ ಬೆರಣಿಯನ್ನ ಸುಟ್ಟು ಬರುವ ಬೂದಿಯನ್ನ ನೀರಿನಲ್ಲಿ ಹಾಕೊಂಡು ದಿನಕ್ಕೆ 2 ಸಲ ಕುಡಿಯೋದ್ರಿಂದನೂ ಸಹ ನಾವು ಆಮಶಂಕೆ ಬೇದಿಯ ನಿವಾರಣೆಯನ್ನ ಮಾಡ್ಕೋಬಹುದು ಮಾಸ್ಟರ್ಸ್. ಹಾಗೇನೆ ಶುಂಠಿ, ಸೋಂಪು, ಗರಿಕೆ ಹುಲ್ಲನ್ನ ಜಜ್ಜಿ ಕಷಾಯ ತಯಾರಿಸಿ ದಿನಕ್ಕೆ 3 ಸಲ ಸೇವಿಸಿದ್ರೆ ನಾವು ಬೇದಿಯನ್ನ ನಿವಾರಣೆ ಮಾಡ್ಕೋಬಹುದು. ಹಾಗೇನೆ ಇಲ್ಲಿಂದ ತುಂಬಾ ಇದೆ ಮಾಸ್ಟರ್ಸ್. ಇದು ಅಂದ್ರೆ ಬೇದಿ ನಿಲ್ಲೋದಕ್ಕೆ ನಾನು ಈಗ ಇಷ್ಟೊತ್ತು ಹೇಳ್ದೆ. ಈಗ ಮುಂದೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಬೇದಿ ಆಗೋದಕ್ಕೆ, ಈಗ ನಾವು ಹೇಳ್ತೀವಿ ಈಗ ಹೊಟ್ಟೆ ತುಂಬಾ ಕೆಟ್ಟಿದೆ, ಅದು ನಮ್ಗೆ ಇವಾಗ ಬೇದಿ ಬೇದಿ ಸ್ಟಾರ್ಟ್ ಆಯ್ತು ಅಂತಂದ್ರು ಅದನ್ನ ತಕ್ಷಣ ನಿಲ್ಸೋದಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಸ್ವಲ್ಪ ದಿವಸ, ಅದು 1 ದಿವಸ 2 ದಿವಸ ಆದ್ರೇನೆ ನಮ್ಗೆ ಎಲ್ಲ ಅಂದ್ರೆ ನಮ್ ಬಾಡಿನಲ್ಲಿ ಇರ್ತಕ್ಕಂಥ ಕೆಟ್ಟದ್ದು ಎಲ್ಲ ಹೊರಗೆ ಹೋಗೋದು. ಅದೇ ತರ ಈಗ ನಮ್ಗೆ ಬೇದಿ ಆಗ್ತಾನೆ ಅಂದ್ರೆ ಈಗ ಅಟ್ಲೀಸ್ಟ್ 3 ತಿಂಗಳ್ಗ 6 ತಿಂಗಳ್ಗ ಆ ತರ ನಾವು ಬೇದಿ ಆಗೋದಕ್ಕೆ ಏನನ್ನ ಬಳಸ್ಬೇಕು, ಇದಿಷ್ಟು ನಾನು ಬೇದಿ ನಿಲ್ಸೋದಕ್ಕೆ ಹೇಳ್ದೆ. ಈಗ ಅಂದ್ರೆ ಈಗ ಹೊಟ್ಟೆ ಕೆಟ್ಟಿದೆ, ನಾನು ಏನ್ ಮಾಡ್ಕೋಬೇಕು ಅಂದ್ರೆ, ಇವಾಗ ನಾವು ಹೊರಗಡೆ ಔಷಧಿ ಅಂದ್ರೆ ಇಂಗ್ಲಿಷ್ ಔಷಧಿಗಳಿಗೆ ಹೋಗೋದ್ ಬೇಡ, ಮನೆ ಮದ್ದುಗಳನ್ನಾಗಿ ನಾವು ಬೇದಿ ಆಗೋದಕ್ಕೆ ಏನನ್ನ ಉಪಯೋಗ ಮಾಡ್ಬೇಕು ಅನ್ನೋದನ್ನ ನೋಡೋಣ ಮಾಸ್ಟರ್ಸ್. ಸೋಂಪು ಗಿಡದ ಬೇರನ್ನ ಹರಿದು ಕುಡಿದ್ರೆ ಚೆನ್ನಾಗಿ ಬೇದಿ ಆಗತ್ತೆ. ಸೋಂಪು ಅವಾಗ್ಲಿಂದ ನಾನು ಹೇಳ್ದೆ, ಸೋಂಪು ಬೀಜದ ಬಗ್ಗೆ ಹೇಳ್ದೆ. ಈಗ ಸೋಂಪು ಗಿಡದ ಬೇರನ್ನ ಹರಿದು ಕುಡಿದ್ರೆ ಚೆನ್ನಾಗಿ ಬೇದಿ ಆಗತ್ತೆ. ಹಾಗೇನೆ ಬಿಸಿ ನೀರಿನಲ್ಲಿ ಶುದ್ಧ ಹರಳೆಣ್ಣೆಯನ್ನ ಹಾಕಿಕೊಂಡು ಕುಡಿದರೆ ಬೇದಿ ಚೆನ್ನಾಗಾಗತ್ತೆ. ಮತ್ತೆ ಜಾಪಾಳದ ಮಾತ್ರೆಯನ್ನ ನೀರಿನಲ್ಲಿ ತೆಗೆದುಕೊಂಡರೆ ಬೇದಿ ಆಗತ್ತೆ.
ಹಾಗೇನೆ ಸೋಗದೆ ಬೇರನ್ನು ತೆಗೆದು ನೆಕ್ಕಿದರೆ ಬೇದಿ ಆಗತ್ತೆ. ಈಗ ನೋಡಿ, ಸೋಂಪು ಗಿಡದ ಬೇರನ್ನ ನಾವು ಹರಿದು ಕುಡಿಯೋದ್ರಿಂದ ನಮ್ಗೆ ಚೆನ್ನಾಗಿ ಬೇದಿ ಆಗತ್ತೆ. ಹಾಗೇನೆ ಬಿಸಿ ನೀರಿನಲ್ಲಿ ಶುದ್ಧ ಹರಳೆಣ್ಣೆ ಅಂತ, ಹರಳೆಣ್ಣೆ ಎಲ್ಲರ ಮನೇಲೂ ಇರ್ತಕ್ಕಂಥದ್ದು, ಎಲ್ಲರಿಗೂ ಗೊತ್ತಿರುವಂತದ್ದೇ. ಈ ಶುದ್ಧ ನೀರಿನಲ್ಲಿ ಶುದ್ಧ ಹರಳೆಣ್ಣೆಯನ್ನ ಹಾಕೊಂಡು ಕುಡಿದ್ರೆ ನಮ್ಗೆ ಬೇದಿ ಅನ್ನೋದು ಆಗತ್ತೆ ಮಾಸ್ಟರ್ಸ್. ಹಾಗೇನೆ ಜಾಪಾಳ್ ಮಾತ್ರೆ ಅನ್ನೋದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇನೆ. ಯಾರಿಗನ ಯಾರ ಮೇಲಾದ್ರೂ ಕೋಪ ಬಂತು ಅಂತಂದ್ರೆ ಜಾಪಾಳ್ ಮಾತ್ರೆ ಹಾಕ್ಬಿಟ್ಟು ಅಲ್ಲೇ ಇರಿಸ್ಬಿಡೋಣ ಅಂತ, ಅದೆಲ್ಲ ಗೊತ್ತಿರೋಂಥದ್ದೇ ಮಾಸ್ಟರ್. ಈ ಜಾಪಾಳ್ ಮಾತ್ರೆಯನ್ನ ನೀರಿನಲ್ಲಿ ನಾವು ತಗೊಳೋದ್ರಿಂದ ನಮಗೆ ಬೇದಿ ಅನ್ನೋದು ಸ್ಟಾರ್ಟ್ ಆಗತ್ತೆ. ಹಾಗೇನೆ ಸೋಗದೆ ಬೇರನ್ನ ತೆಗೆದು ನೆಕ್ಕಿದರೆ ಬೇದಿ ಆಗತ್ತೆ. ಮತ್ತೆ ಹರಳೆಕಾಯಿಯನ್ನ ತೆಗೆದು ನೆಕ್ಕುವುದ್ರಿಂದನೂ ಸಹ ಬೇದಿ ಉಂಟಾಗತ್ತೆ. ಹಾಗೇನೆ ಕಕ್ಕೆ ಮರದ ಬೇರನ್ನ ತೆಗೆದು ನೆಕ್ಕೋದ್ರಿಂದನೂ ಸಹ ಬೇದಿ ಉಂಟಾಗತ್ತೆ. ಹಾಗೆ ಹುರುಳಿಯನ್ನ ಬೇಯಿಸಿದ ನಂತರ ಸಿಗುವ ಕಟ್ಟಿಗೆ, ಈಗ ನಾವೇನು ಹುರುಳಿ ಕಾಳು ಅಂತ ಹೇಳ್ತೀವಲ್ವಾ, ಆ ಹುರುಳಿ ಕಾಳನ್ನ ಬೇಯಿಸಿ ನಂತರ ಸಿಗುವ ಅಂದ್ರೆ ಕಟ್ಟಿಗೆ ಅಂತಂದ್ರೆ ನೀರು, ಆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸ ಸೇರಿಸಿ ಕುಡಿದ್ರೆ ಮಲಕಟ್ಟು ನಿವಾರಣೆಯಾಗಿ ಚೆನ್ನಾಗಿ ಮಲ ವಿಸರ್ಜನೆ ಆಗತ್ತೆ. ಅಂದ್ರೆ ಈಗೇನು ನಮ್ಗೆ ಈಗ ಮಲಬದ್ಧತೆ ಅಂತಾನು ಏನ್ ಹೇಳ್ತೀವಿ, ಅದು ಮತ್ತೆ ಸರಿಯಾಗಿ ಮೋಷನ್, ಅದಕ್ಕೆ ನಾನಾ ಕಾರಣ ಇರ್ಬೋದು ಮೋಷನ್ ಆಗದೆ ಇರೋದಕ್ಕೆ. ಅದೇ ತರ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಹುರುಳಿಯನ್ನ ಬೇಯಿಸಿ, ಅಂದ್ರೆ ಹುರುಳಿ ಕಾಳನ್ನ ಬೇಯಿಸಿದ ನಂತರ ಸಿಗುವ ಕಟ್ಟಿಗೆ ಉಪ್ಪು ಮತ್ತು ನಿಂಬೆ ರಸವನ್ನ ಸೇರಿಸಿ ಕುಡಿಯೋದ್ರಿಂದ ನಾವು ಮಲಕಟ್ಟು ನಿವಾರಣೆಯಾಗಿ ಚೆನ್ನಾಗಿ ಮಲ ವಿಸರ್ಜನೆ ಆಗತ್ತೆ ಮಾಸ್ಟರ್ಸ್. ಹಾಗೇನೆ ಅರಿಶಿಣದ ಕೊಂಬನ್ನ ತೆಗೆದು ಮೊಸರಿನಲ್ಲಿ ಹಾಕಿಕೊಂಡು ಬೆಳಗಿನ ಹೊತ್ತು ಸೇವಿಸುತ್ತಿದ್ದರೆ ಹೊಟ್ಟೆ ಸಡಿಲವಾಗಿ ಮಲ ಚೆನ್ನಾಗಿ ಆಗತ್ತೆ. ಅಂದ್ರೆ ಅರಿಶಿಣದ ಕೊಂಬನ್ನ ತೆಗೆದು ಮೊಸರಿನಲ್ಲಿ ಹಾಕಿಕೊಂಡು ಬೆಳಗಿನ ಹೊತ್ತು ಸೇವಿಸುತ್ತಿದ್ದರೆ ಹೊಟ್ಟೆ ಸಡಿಲ ಆಗಿ ಚೆನ್ನಾಗಿ ಮಲ ವಿಸರ್ಜನೆ ಆಗತ್ತೆ. ಹಾಗೇನೆ ರಾತ್ರಿ ಮಲಗುವ ಮೊದಲು ಚೆನ್ನಾಗಿ ಹಣ್ಣಾದ ಒಂದು ಬಾಳೆಹಣ್ಣನ್ನ ತಿಂದು ನಂತರ ಒಂದು ಏಲಕ್ಕಿಯನ್ನು ಸಿಪ್ಪೆ ಸಹಿತವಾಗಿ ಬಾಯಿಯಲ್ಲಿ ಹಾಕಿಕೊಂಡು ಅಗಿದು ರಸವನ್ನು ನುಂಗುತ್ತಿದ್ದರೆ ಹೊಟ್ಟೆಯಲ್ಲಿ ಗಟ್ಟಿಯಾಗಿರುವ ಮಲ ಸಡಿಲವಾಗಿ ಬೆಳಿಗ್ಗೆ ಚೆನ್ನಾಗಿ ಮಲ ವಿಸರ್ಜನೆ ಆಗತ್ತೆ. ಅಂದ್ರೆ ನಾವು ರಾತ್ರಿ ಮಲಗುವಂತ ಟೈಮಲ್ಲಿ ಮೊದಲು ನಾವು ಚೆನ್ನಾಗಿ ಹಣ್ಣಾದಂತಹ ಒಂದು ಬಾಳೆಹಣ್ಣನ್ನ ತಿಂದು ನಂತರ ಒಂದು ಏಲಕ್ಕಿ, ಅಂದ್ರೆ ನಾವು ಬರೀ ಬೀಜವನ್ನ ಮಾತ್ರ ತಿಂತೀವಿ, ಆ ಬೀಜವನ್ನಲ್ಲದೆ ಸಿಪ್ಪೆ ಸಮೇತ ನಾವು ಒಂದು ಏಲಕ್ಕಿಯನ್ನ ಬಾಯಲ್ಲಿ ಹಾಕೊಂಡು ಅಗಿದು ರಸವನ್ನ ನುಂಗಿದ್ರೆ ಹೊಟ್ಟೆಯಲ್ಲಿ ಗಟ್ಟಿಯಾಗಿರ್ತಕ್ಕಂತ ಮಲ ಸಡಿಲವಾಗಿ ಬೆಳಿಗ್ಗೆ ಚೆನ್ನಾಗಿ ಮಲ ವಿಸರ್ಜನೆ ಆಗತ್ತೆ ಮಾಸ್ಟರ್ಸ್. ಹಾಗೇನೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಾಳೆಹಣ್ಣಿನ ತಿರುಳು ಮತ್ತು ಹುಣಸೆ ಹಣ್ಣನ್ನು ಹರಿದು ಸೇವಿಸುತ್ತಿದ್ದರೆ, ಬಾಳೆಹಣ್ಣಿನ ತಿರುಳು ಅಂದ್ರೆ ಸಿಪ್ಪೆ, ಬಾಳೆಹಣ್ಣಿನ ತಿರುಳು ಮತ್ತು ಹುಣಸೆ ಹಣ್ಣನ್ನು ಅರೆದು ಸೇವಿಸುತ್ತಿದ್ದರೆ ಮಲಕಟ್ಟು ನಿವಾರಣೆಯಾಗಿ ಸಲೀಸಾಗಿ ಮಲ ವಿಸರ್ಜನೆ ಆಗತ್ತೆ. ಹಾಗೇನೆ ಕಲ್ಲಂಗಡಿಯ ಹಣ್ಣನ್ನು ಧಾರಾಳವಾಗಿ ತಿನ್ನೋದ್ರಿಂದ ಹೊಟ್ಟೆ ಸಡಿಲವಾಗಿ ಮಲಕಟ್ಟು ನಿವಾರಣೆ ಆಗುತ್ತೆ. ಯಾಕೆಂದ್ರೆ ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಿದೆ ಅಂತಾನೂ ಗೊತ್ತು, ಮತ್ತೆ ಅದು ಮೂತ್ರ ವಿಸರ್ಜನೆಗೆ ಅಂದ್ರೆ ಗಟ್ಟಿ ಆಗಿರ್ತಕ್ಕಂಥದನ್ನೆಲ್ಲ ಸಡಿಲ ಮಾಡತ್ತೆ ಅದು. ಈ ಕಲ್ಲಂಗಡಿ ಹಣ್ಣನ್ನ ಧಾರಾಳವಾಗಿ ಅಂದ್ರೆ ಹೆಚ್ಚಾಗಿ ಸೇವಿಸ್ಬೇಕು. ಧಾರಾಳವಾಗಿ ತಿನ್ನೋದ್ರಿಂದ ನಮ್ಗೆ ಹೊಟ್ಟೆ ಸಡಿಲ ಆಗಿ ಈ ಮಲ ವಿಸರ್ಜನೆ ಸಲೀಸಾಗಿ ಹೋಗುತ್ತೆ ಮಾಸ್ಟರ್ಸ್. ಹಾಗೇನೆ ಹಾಲಿವಾಣದ ಎಲೆಯನ್ನ ಅರೆದು ಸೇವಿಸಿದರೆ ಮಲಕಟ್ಟು ನಿವಾರಣೆಯಾಗಿ ಸಲೀಸಾಗಿ ಮಲ ವಿಸರ್ಜನೆ ಆಗತ್ತೆ ಮಾಸ್ಟರ್ಸ್. ಇದಿಷ್ಟು, ಅಂದ್ರೆ ಇದ್ರಲ್ಲೂ ಸಹ ಇನ್ನು ತುಂಬಾ ಇದಾವೆ. ತುಂಬಾ ಹೇಳಿದ್ರು ನಾವು ಪಾಲನೆ ಮಾಡೋದಕ್ಕೆ ಆಗೋದಿಲ್ಲ. ನಾವು ಸ್ವಲ್ಪ ತಿಳ್ಕೊಂಡ್ರೆ ಅದು ಸ್ವಲ್ಪ ನಮ್ ತಲೆನಲ್ಲಿ ಉಳ್ಕೊಳ್ಳುತ್ತೆ. ಇನ್ನು ಹೆಚ್ಚು ಹೆಚ್ಚು ಹೇಳ್ತಾ ಹೋದ್ರೆ ಯಾವ್ದು ಉಳಿಯಲ್ಲ. ಇಷ್ಟೊಂದು ಹೇಳಿದ್ರು ಯಾವ್ದನ್ನ ನಾವು ಫಾಲೋ ಮಾಡೋದು ಅನ್ನೋದು ಒಂದು ಕನ್ಫ್ಯೂಷನ್ ಬರ್ತೀವಿ. ಹಾಗಾಗಿ ನಾನು ಬೇದಿ ನಿಲ್ಲೋದಕ್ಕೆ ಮನೆ ಮದ್ದು ಯಾವುದು, ಮತ್ತೆ ಬೇದಿ ಆಗೋದಕ್ಕೆ ನಾವು ಯಾವ ಮದ್ದುಗಳನ್ನ ಬಳಸ್ಬೋದು ಅಂತ ಇದಿಷ್ಟನ್ನ ತಿಳಿಸ್ಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಗೀತಾ ಮೇಡಮ್ ಅವ್ರಿಗೂ ಹಾಗೂ ಈ ವೇದಿಕೆಗೂ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಈ ಸ್ವಾಧ್ಯಾಯವನ್ನ ಮುಗಿಸ್ತಾ ಇದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.